ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಟಿ ದೇವೇಗೌಡರಿಗೆ ಭೈರತಿ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಭೈರತಿ ಸುರೇಶ್ ಅಂದ್ರೆ ಎರಡನೇ ಮುಖ್ಯಮಂತ್ರಿ ಇದ್ದಂಗೆ, ಮುಖ್ಯಮಂತ್ರಿಗಳಿಗಿಂತ ನೀವೇ ಪವರ್ಫುಲ್ ಅಂತ ಹೇಳಿ ಜಿಟಿಡಿ ಹೇಳಿದ್ದಾರೆ. ಭೈರತಿ ಸುರೇಶ್ರನ್ನ ಎರಡನೇ ಸಿಎಂ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದ ಸಂದರ್ಭದಲ್ಲಿ ಜಿಟಿ ದೇವೇಗೌಡ ಈ ರೀತಿಯಾಗಿ ಪ್ರಸ್ತಾಪವನ್ನು ಮಾಡ್ತಾರೆ. ಹೇಳಿ ಇರೋ ಮಂತ್ರಿ ಸ್ಥಾನವನ್ನ ತೆಗೆದು ಬಿಟ್ಟಾರು ಅಂತ ಹೇಳಿ ಆ ಸಂದರ್ಭದಲ್ಲಿ ಭೈರತಿ ಸುರೇಶ್ ಜಿಟಿ ದೇವೇಗೌಡರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಒಳಚರಂಡಿ ಕಾಮಗಾರಿಯ ಕುರಿತಂತೆ ಜಿಟಿ ದೇವೇಗೌಡರು ಪ್ರಸ್ತಾಪವನ್ನ ಮಾಡ್ತಾ ಇರ್ತಾರೆ. ಈ ವೇಳೆ ಸಮಸ್ಯೆ ಪರಿಹಾರಕ್ಕೆ ಸಿಎಂಗೆ 40 ವರ್ಷದ ಅನುಭವ ಇದೆ. ನಗರಾಭಿವೃದ್ಧಿ ಸಚಿವರು ಹೇಳಿದ್ರೆ ಮುಖ್ಯಮಂತ್ರಿಗಳು ಕೇಳ್ತಾರೆ. ಭೈರತಿ ಸುರೇಶ್ ಅಂದ್ರೆ ಎರಡನೇ ಮುಖ್ಯಮಂತ್ರಿ ಇದ್ದಂಗೆ, ಮುಖ್ಯಮಂತ್ರಿಗಳಿಗಿಂತ ನೀವೇ ಪವರ್ಫುಲ್ ಅಂತ ಜಿಟಿ ದೇವೇಗೌಡರು ಹೇಳ್ತಾರೆ. ಅದಕ್ಕೆ ಜಿಟಿ ದೇವೇಗೌಡರಿಗೆ ಭೈರತಿ ಸುರೇಶ್ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದಿರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳಿಗೆ 1,000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ಕೊತೀರಿ. ಒಂದೇ ಸಾರಿ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದ್ರೂ ಕೂಡ MDA ರೂಲು ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ, ಅವ್ರ ದುಡ್ಡಲ್ಲಾದ್ರೂ ಕೂಡ ಮಾಡಿಸಿ. ಸದ್ಯಕ್ಕೆ 800 ಕೋಟಿ ಕೊಡ್ತಿರೋ, 1,800 ಕೋಟಿ ಕೊಡ್ತಿರೋ, 2,000 ಕೋಟಿ ಬೇಕು, ಯಾವತ್ತು ಕೊಡ್ತಿರೋ ಗೊತ್ತಿಲ್ಲ. ಸದ್ಯಕ್ಕೆ ತುರ್ತಾಗಿ ನಿಲ್ಲಿಸ್ತಕ್ಕಂಥದ್ದಿಗೆ MDA ಮೂಲಕನಾದ್ರೂ ಕೂಡ ಮಾಡಿ, ಸರ್ಕಾರದಿಂದ ಅವರು ಕೂಡ ಇದು ಮಾಡಬೇಕು. ನಿನ್ನೆ ಹಳೆ ಕೆಸರೆ ಅಲ್ಲಿ ಅಲ್ಪಸಂಖ್ಯಾತರು ಮತ್ತೆ ದಲಿತಕ್ಕಂಥದ್ದಲ್ಲಿ ಕಸದ ಘಟ್ಟಕ್ಕೆ ಬೆಂಕಿ ಬಿದ್ದು ಬಿಟ್ಟಿದೆ. ಆ ಬೆಂಕಿ ಬಿದ್ದು ಪಕ್ಕದ ಮನೆಗಳೆಲ್ಲ ಕತ್ಕೊಳ್ತಕ್ಕಂಥ ಸಂದರ್ಭ. ಕೊನೆಗೆ ಹೋಗಿ ಅದನ್ನ ಆರಿಸಿದ್ದಾರೆ. ಕಸದ ಘಟಕಗಳನ್ನ ವೈಜ್ಞಾನಿಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಕೋಟೆ ಉಂಡಿಲಾಗ್ತಕ್ಕಂಥದ್ದು, ದಡದಳ್ಳಿಲಾಗ್ತಕ್ಕಂಥದ್ದು, ಉದ್ಬೂರ್ಲಾಗ್ತಕ್ಕಂಥದ್ದನ್ನ ವಾಸದ ಮನೆಗಳಿರ್ತಕ್ಕಂಥದ್ರಲ್ಲಿ ಕಸದ ಘಟಕಗಳನ್ನ ಮಾಡೋದು ಬೇಡ. ಸ್ವಲ್ಪ ದೂರದಲ್ಲಿ ಮಾಡಿ ವೈಜ್ಞಾನಿಕವಾಗಿ ಮೈಸೂರಿನಾದಂಥ ನಗರದಲ್ಲಿ ಕಸದ ವ್ಯವಸ್ಥೆ, UGD ವ್ಯವಸ್ಥೆಯನ್ನ ತುರ್ತಾಗಿ ಈಗಲಾದ್ರೂ ಕೂಡ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಭೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ. ಈ ನಗರಾಭಿವೃದ್ಧಿ ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವು ಅಂದ್ರೆ ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ. ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್, ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು, ನಿಮ್ಗೆ ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಬನ್ನಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರೇ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರು ಅಂತ ಭಯ ಸರ್ ನನಗೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು ಜಿಟಿ ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸ್ ಇಂದ ಅದರಲ್ಲಿ ನೀರು ಸೋರಿಕೆ ಆಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಸ್ಟ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳಿಗೆ 1,000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ಕೊತೀರಿ. ಒಂದೇ ಸಾರಿ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದ್ರೂ ಕೂಡ MDA ರೂಲು ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ, ಅವ್ರ ದುಡ್ಡಲ್ಲಾದ್ರೂ ಕೂಡ ಮಾಡಿಸಿ. ಸದ್ಯಕ್ಕೆ